SIP ಸ್ಟಾರ್ಟ್ ಮಾಡೋದಕ್ಕೆ ಬೆಸ್ಟ್ ಏಜ್ ಯಾವುದು ಅಂತ ನಿಮ್ಗೆ ಗೊತ್ತಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೆಸ್ಟ್ ಏಜ್, ಬೆಸ್ಟ್ ಟೈಮ್ ಅಂತ ಇಲ್ಲ. ನೀವೆಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಹೆಚ್ಚು ಬೆನಿಫಿಟ್ ಆಗುತ್ತೆ. ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಚಿನ್ ಮತ್ತು ಸೌರವ್ ಅಂತೇಳಿ ಇಬ್ಬರು ಜನ ಫ್ರೆಂಡ್ಸ್ ಇರ್ತಾರೆ. ಇಬ್ಬರು ಕೂಡ 25ನೇ ವರ್ಷಕ್ಕೆ ದುಡಿದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರದು ಒಂದು ಗೋಲ್ ಇರುತ್ತೆ, ಏನಂತಂದರೆ 50ನೇ ವರ್ಷಕ್ಕೆ ರಿಟೈರ್ಮೆಂಟ್ ಆಗೋಣ ಅಂತ ಗೋಲ್ ಇರುತ್ತೆ. ಸಚಿನ್ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು 5,000 ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೌರವ್ ಏನು ಮಾಡ್ತಾನಂತಂದರೆ, ಈಗ ತಾನೇ ದುಡಿತಾ ಇದ್ದೀವಿ, ಒಂದು 5 ವರ್ಷ ಎಂಜಾಯ್ ಮಾಡೋಣ, ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂಥೇಳಿ 5 ವರ್ಷ ಎಂಜಾಯ್ ಮಾಡಿ 30ನೇ ವರ್ಷಕ್ಕೆ ಇವರು ಕೂಡ 5,000 ರೂಪಾಯಿ SIPನ ಸ್ಟಾರ್ಟ್ ಮಾಡ್ತಾರೆ. 50ನೇ ವರ್ಷಕ್ಕೆ ಇವರ ಪೋರ್ಟ್ಫೋಲಿಯೋ ಎಷ್ಟಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾ? ಸಚಿನ್ ಒಂದು ಟೋಟಲ್ ಇನ್ವೆಸ್ಟ್ಮೆಂಟ್ 15 ಲಕ್ಷ ಆಗಿರುತ್ತೆ. ವಿತ್ 12% ಗ್ರೋತ್ ಇವನ ಮಾರ್ಕೆಟ್ ವ್ಯಾಲ್ಯೂ 1 ಕೋಟಿ ಆಗಿರುತ್ತೆ. ಸೌರವ್ ಜಸ್ಟ್ 5 ವರ್ಷ ಡಿಲೇ ಮಾಡಿದ್ದಕ್ಕೆ ಇವನ ಇನ್ವೆಸ್ಟ್ಮೆಂಟ್ ಅಮೌಂಟ್ 12 ಲಕ್ಷ ಆಗಿರುತ್ತೆ. ಇವ್ರಿಗೂ ಕೂಡ ವಿತ್ 12% ಗ್ರೋತ್ ಇವರ ಮಾರ್ಕೆಟ್ ವ್ಯಾಲ್ಯೂ 50 ಲಕ್ಷ ಆಗಿರುತ್ತೆ. ಜಸ್ಟ್ 5 ವರ್ಷ ಡಿಲೇ ಮಾಡಿದ್ದಕ್ಕೆ ಇವರ ಪೋರ್ಟ್ಫೋಲಿಯೋದಲ್ಲಿ 50 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಏಜು ಟೈಮು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಹೆಚ್ಚು ವೆಲ್ತ್ ಕ್ರಿಯೇಷನ್ ಆಗಬೇಕು ಅಂತಂದರೆ ಇನ್ವೆಸ್ಟ್ ಅರ್ಲಿ, ಇನ್ವೆಸ್ಟ್ ರೆಗ್ಯುಲರ್ಲಿ ಆ್ಯಂಡ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಅಂದಾಗ ಮಾತ್ರ ನಿಮ್ಗೆ ಇಲ್ಲಿ ಹೆಚ್ಚು ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಪ್ರಕಾರ SIP ಸ್ಟಾರ್ಟ್ ಮಾಡೋದಕ್ಕೆ ಬೆಸ್ಟ್ ಏಜ್ ಯಾವುದು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ.